ಯಳಂದೂರು ಸಮಾಜ ಕಲ್ಯಾಣ ಇಲಾಖೆ ಮುಂಭಾಗ ವಿವಿಧ ಪ್ರಗತಿಪರ ಸಂಘಟನೆಗಳಿಂದ ಚಾಮರಾಜನಗರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಡೆಯುತ್ತಿರುವ ಹೊರಗುತ್ತಿಗೆ ನೌಕರರ ಮೇಲಿನ ದೌರ್ಜನ್ಯ, ನಿಲಯಗಳಲ್ಲಿ ಅಕ್ರಮ ಹಾಗೂ ಅಸಮರ್ಪಕ ಕಾರ್ಯನಿರ್ವಹಣೆಗೆ ಸಂಬಂಧಿಸಿದಂತೆ ಕ್ರಮ ವಹಿಸಲು ಒತ್ತಾಯಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಭ್ರಷ್ಟಾಚಾರ ವಿರೋಧಿ ಆಂದೋಲನ ವೇದಿಕೆ ಜಿಲ್ಲಾಧ್ಯಕ್ಷರಾದ ಯರಗಂಬಳ್ಳಿ ಪರಶಿವಮೂರ್ತಿ ಅವರು ಮಾತನಾಡಿ, ಚಾಮರಾಜನಗರ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನ್ ಮತ್ತು ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ರಾಜಶೇಖರ್ ಎಂಬುವವರ ಸರ್ವಾಧಿಕಾರಿ ಆಡಳಿತ ವೈಖರಿಯಿಂದ ಇಲಾಖೆಯ ಭ್ರಷ್ಟಾಚಾರ ಕೋಪವಾಗಿದೆ. ಯಳಂದೂರು ತಾಲೂಕು ಮೆಟ್ರಿಕ್ ಪೂರ್ವ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಳೆದ 2022ನೇ ಇಸ್ವಿಯಿಂದ ನೇತ್ರಾವತಿ ಪ್ರಭಾರ ವಾರ್ಡನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇವರ ಅವಧಿಯಲ್ಲಿ ಮಕ್ಕಳ ಹಾಜರಾತಿ ತೀರಾ ಕಡಿಮೆ ಇದ್ದು, ಬಯೋಮೆಟ್ರಿಕ್ ಹಾಜರಾತಿ ಪರಿಶೀಲನೆಯಲ್ಲಿ ತಿಳಿದುಬಂದಿರುತ್ತದೆ. ಆದರೆ ಆಹಾರ ಸಾಮಗ್ರಿಗಳು ಪೂರ್ಣ ಪ್ರಮಾಣದಲ್ಲಿ ಖರ್ಚಾಗಿರುವುದು ಲೆಕ್ಕದಲ್ಲಿ ತೋರಿಸಲಾಗಿದೆ. ಅಲ್ಲದೆ ನಿಲಯದ ನಿರ್ವಹಣೆ ನೆಪದಲ್ಲಿ ಅನಗತ್ಯ ಖರ್ಚು ಮಾಡುವುದಲ್ಲದೆ ಯಾವುದೋ ವಿಜಯ್ ಎಂಟರ್ಪ್ರೈಸಸ್ 100 ಎಂಬ ಬಿಲ್ ಪುಸ್ತಕ ಬಳಸಿ ಇವರ ಹಸ್ತಾಕ್ಷರದಿಂದಲೇ ಬರೆದುಕೊಂಡು ಏಜೆನ್ಸಿ ಅವರ ಜೊತೆಗೆ ಸಾಮೀಲಾಗಿ ಹಣ ಪಾವತಿಸಿಕೊಂಡು ಅಕ್ರಮವೆಸಗಿರುತ್ತಾರೆ. ಇದು ಜಿಲ್ಲಾದ್ಯಂತ ಇಲಾಖೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ವಿದ್ಯಾರ್ಥಿ ನಿಲಯಗಳಲ್ಲೂ ಇದೇ ಕತೆ. ಹೊರಗುತ್ತಿಗೆ ನೌಕರರಿಗೆ ಕಾಂತಿ ಏಜೆನ್ಸಿ ಮೈಸೂರು ಎಂಬ ಏಜೆನ್ಸಿಯಿಂದ ವೇತನ, ಇಎಸ್ಐ ಮತ್ತು ಪಿಎಫ್ನಲ್ಲಿ ವಂಚನೆ ಮಾಡುತ್ತಿದ್ದು, ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ಸಾಕಷ್ಟು ಬಾರಿ ಉಪನಿರ್ದೇಶಕರಿಗೆ ಮೌಖಿಕವಾಗಿ ಮತ್ತು ಲಿಖಿತವಾಗಿ ತಿಳಿಸಿದರೂ ಕ್ರಮ ವಹಿಸದೆ ಬೇಜವಾಬ್ದಾರಿ ತೋರಿರುತ್ತಾರೆ. ವಿದ್ಯಾರ್ಥಿ ನಿಲಯಗಳಿಗೆ ಮೂಲಭೂತ ಸೌಲಭ್ಯ ಒದಗಿಸಲು ಜಿಲ್ಲಾ ಕಚೇರಿಯಿಂದ ಇವರ ಅವಧಿಯಲ್ಲಿ ಸಾಕಷ್ಟು ಸಾಮಗ್ರಿಗಳನ್ನು ಖರೀದಿಸಿದರೂ ಏನನ್ನ ಖರೀದಿ ಮಾಡಿಲ್ಲ ಎಂದು ಮಾಹಿತಿ ನೀಡಿರುತ್ತಾರೆ. ಹೀಗೆ ಹಲವು ಸಮಸ್ಯೆಗಳು ಇಲಾಖೆಯಲ್ಲಿ ತಾಂಡವವಾಡುತ್ತಿದ್ದು, ಉಪನಿರ್ದೇಶಕರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಆಗಬೇಕಾಗಿದೆ ಎಂದು ಒತ್ತಾಯಿಸಿದರು. ನಂತರ ಪ್ರಗತಿಪರ ಸಂಘಟನೆಯ ಮುಖಂಡರಾದ ರಾಜಶೇಖರ್ ಬಸಾಪುರ್ ಹಾಗೂ ಕೇಸ್ತೂರು ಮರಪ್ಪ ಅವರು ಪ್ರತಿಭಟನೆಗೆ ಬೆಂಬಲ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ಉಪನಿರ್ದೇಶಕರಾದ ಮಲ್ಲಿಕಾರ್ಜುನ್ ರವರು ನಿಮ್ಮ ಸಮಸ್ಯೆಗಳನ್ನು ತಕ್ಷಣ ಬಗೆಹರಿಸುವಂತೆ ತಿಳಿಸಿದೆ ಮೇಲೆ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಈ ಸಂದರ್ಭದಲ್ಲಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಮುಖಂಡರಾದ ಬಾಗನಗುಪ್ಪೆ ಮಹೇಶ್, ಕೆಎಂ ನಾಗರಾಜು, ರಾಜು ಮರಳಿ, ರಾಜು ಬಿ, ಶಿವಕುಮಾರ್, ಮುಕುಂದ ಮೂರ್ತಿ, ಶಿವಪ್ರಸಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿಗಾರ ಮಣಿಕಂಠ ನಾಯಕ್, ಕರ್ನಾಟಕ ಪವರ್ ಟಿವಿ ನ್ಯೂಸ್, ಚಾಮರಾಜನಗರ. ಪ್ರತಿಯೊಂದು ಹಾಸ್ಟೆಲ್ ಕೂಡ ತಗೊಂಡಿದ್ದಾರೆ. ಅವ್ರ ಕೈಲಿ ಯಾರ ಕೈಲೂ ಡ್ಯೂಟಿ ಮಾಡಿಸ್ತಾ ಇಲ್ಲ. ಇವ್ರು ಏನ್ ಮಾಡ್ತಾ ಇದಾರೆ, ಔಟ್ಸೋರ್ಸ್ ತಗೊಂಡಿದಾರಲ್ಲ ಅವ್ರನ್ನೇ ಇಬ್ಬಿಬ್ರು ಒಬ್ಬರನ್ನ ಇಲ್ಲಿ ಹಾಸ್ಟೆಲ್ ಇರಿಯಂತಾರೆ. ನಾಳೆ ದಿನ ಅವ್ರಿಗೆ ವ್ಯತ್ಯಾಸ ಆದ್ರೆ ಯಾರು ಜವಾಬ್ದಾರರು? ಮತ್ತೆ ಈ ಸರ್ಕಾರ ರೀತಿ ಏನಾದ್ರು ಇದೆಯಾ? ರಾತ್ರಿ ಕಾವಲುಗಾರನೇ ಮಾಡಬೇಕು. ಆಮೇಲೆ ಇನ್ನೊಂದೇನಪ್ಪ ಅಂದ್ರೆ, ಇಲ್ಲಿ ಶೌಚಾಲಯಗಳನ್ನೀಗ ಅಡ್ಗೆ ಮಾಡೋರ್ ಕೈಲಿ ತೊಳಸ್ತಾ ಇದ್ದಾರೆ. ಅದಿಲ್ಲ, ಅದು ಶಿಸ್ತು. ಅವ್ರಿಗೆ ಸಂಬಳ ಕೊಡ್ತಾರೆ, ಅದನ್ನ ಕಳ್ಬಿಲ್ ಮಾಡ್ಕೊತಾರೆ. ಇವರು ಟಾಯ್ಲೆಟ್ ತೊಳಕ್ಕೆ ಇಷ್ಟು ಮಂತಲ್ಲಿ ಇಷ್ಟು ಅಂದ್ಕೊಂಡಿದೆ. ಅವ್ರನ್ನ ತಗೋತಾ ಇಲ್ಲ. ಈ ಏನು ಹೆಣ್ಮಕ್ಳೇ ಆಗ್ಬೋದು, ಗಂಡು ಮಕ್ಳೇ ಆಗ್ಬೋದು, ಈ ಔಟ್ಸೋರ್ಸ್ನವ್ರ ಕೈಲಿ ಕೂಡ ಅದನ್ನು ಕೂಡ ಮಾಡಿಸ್ತಾ ಇದ್ದಾರೆ. ಇದೆಲ್ಲ ಬಹಳ ಖಂಡನೀಯ. ಇದೆಲ್ಲ ವಿರುದ್ಧ, ಇದೆಲ್ಲ ಆಗ್ಬೇಕು. ಆ ಬಿಲ್ನಿಗೆ ಏನ್ ಮಾಡ್ತಾರೆ ಇವ್ರು ತಗೋತಾರೆ. ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು. ಬೇಕಾದ್ರೆ ಸಾಕ್ಷಿ ಬೇಕು ಅಂದ್ರೆ ನಾವು ಎಲ್ಲ ಹಾಸ್ಟೆಲ್ನಲ್ಲಿ ಕೊಡ್ತೀವಿ. ಅಲ್ಲಲ್ಲಿ ಯಾಕಂದ್ರೆ ಅವ್ರು ಕೆಲಸ ಮಾಡಲ್ಲ, ಆದ್ರೂ ಮಾಡಬಾರ್ದು ಆ ರೀತಿ. ಯಾಕಂದ್ರೆ ಅವ್ರು ಶಿಸ್ತು ಇದ್ದರೆ ಮಾತ್ರ ಮಕ್ಕಳಿಗೆ ಅಡುಗೆ ಮಾಡೋಕೆ ಬಹಳ ಚೆನ್ನಾಗಿರೋದು. ಅದೇ ಇಲ್ಲ ಅಂದಮೇಲೆ ಆ ಸ್ಪೀಕರ್ಗೆ ಏನ್ ಕೊಡ್ತಾರೆ, ಅಂದಿಗೆ ಸರ್ಕಾರ ಕೊಡುತ್ತೆ. ಅಂದಿಗೆ ಇವರು ಸರ್ಕಾರ ಇವ್ರ ಕೈಲಿ ಮಾಡ್ತಾ ಇಲ್ಲ, ಇವ್ರು ಕಳ್ಬಿಲ್ ಮಾಡ್ಕೊಂಡು ಮಾಡ್ತಾವ್ರೆ. ಎಷ್ಟೋ ವಾರ್ಡನ್ಗಳು ಔಟ್ಸೋರ್ಸ್ನವ್ರ ಕೈಲಿ ಕೂಡ ಮಾಡ್ತಾ ಇದಾರೆ. ಯಾವುದು ನೀನ್ ಮಾಡಮ್ಮ ಅನ್ಕೊಡು, ಅವ್ರು ಮಾಡಲ್ಲ ಅಂತಂದ್ರೆ ನೀನ್ ತೆಗ್ದಾಕ್ತೀನಿ ಅಂತಾರೆ. ಇದು ನುಂಗ್ಲಾರೆ ತುತ್ತಾಗಿದೆ ಪಾಪ ಅವ್ರಗಳಿಗೆ. ಇವೆಲ್ಲ ಸರ್ಕಾರ ಗಮನಕ್ಕೆ ಬರಬೇಕು. ಆಮೇಲೆ ಇನ್ನೊಂದು, ಇವ್ರು ಸಂಬಳ ಮಾಡ್ಬೇಕಾರೆ ಸರ್, ಈಗ ಆಲ್ರೆಡಿ ಇವ್ರಿಗೆ ಆರ್ಡರ್ ಕೊಟ್ಟಿದಾರ. ಕಾಂತಿ ಏಜೆನ್ಸಿಯಿಂದ ಆರ್ಡರ್ ಕೊಡ್ತಾರೆ, ನಾನು ಈ ತರವಾಗಿ ಇಂಥವ್ರನ್ನ ತಗೊಂಡಿರ್ತಾರೆ. ಯಾರಿಗೂ ಕೊಟ್ಟಿಲ್ಲ. ಇವ್ರು ರೇಣುಕಾ ಅವರು ಅಲ್ಲಿ ಹೋದ್ರೆ, ಇವರು ಸಹಾಯಕ ನಿರ್ದೇಶಕ ತನಕ ಹೋದ್ರೆ, ನೀವು ಡೆಪ್ಯೂಟಿ ಡೈರೆಕ್ಟರ್ ತನಕ ಹೋಗಿರ್ತಾರೆ. ಡೆಪ್ಯೂಟಿ ಡೈರೆಕ್ಟರು ಇಲ್ಲಿ ಕಳಿಸ್ತಾರೆ. ಇವ್ರಿಬ್ರು ಸೇರ್ಕೊಂಡು ಏನ್ ಮಾಡ್ತಾರೆ, ನೀವು ಏಜೆನ್ಸಿ ಹತ್ರ ಹೋಗಿರ್ತಾರೆ. ಅವನು ಆರ್ಡರ್ ಕೇಳ್ತಾನೆ, ನಿನ್ಗೆ ಆರ್ಡರ್ ಇದೆಯಾ ಮತ್ತೆ ತಗೊಂಡಿರೋದಕ್ಕಂತ. ಈಗ ಕೆಲಸ ಮಾಡ್ತಾರಲ್ಲ ಎಲ್ಲ ಹಾಸ್ಟೆಲ್ಗಳಿಗೂ ಎಷ್ಟು ಜನಕ್ಕೆ ಆರ್ಡರ್ ಕೊಟ್ಟಿದ್ದಾರೆ ಇವರು? ಯಾರಿಗೂ ಕೊಟ್ಟಿಲ್ಲ. ಇವ್ರನ್ನೇ ಆರ್ಡರ್ ಕೇಳ್ತಾರೆ. ಆರ್ಡರ್ ಕೊಡೋರು ಯಾರು, ತಕ್ಕೊಳ್ಳೋರು ಯಾರು? ಇದು ಪರಿಶೀಲನೆ ಆಗ್ಬೇಕು ಸರ್. ಯಾಕಂದ್ರೆ ಇವರು ಇವತ್ತು ದಿನಗೂಲಿ ನೌಕರ ಮೇಲೆ ತುಂಬಾ ದೌರ್ಜನ್ಯ ಮಾಡ್ತಾರೆ ಅಧಿಕಾರಿಗಳು. ಅದನ್ನ ನಿಲ್ಲಬೇಕು. ಇಲ್ಲಿ ದಲಿತರೇ ಜಾಸ್ತಿ ಇರೋದ್ರಿಂದ ಇವರು ಸರಿಯಾದ ರೀತಿ ಉಪಯೋಗಿಸ್ಕೊತಾ ಇಲ್ಲ. ಇವ್ರು ಭ್ರಷ್ಟಾಧಿಕಾರಿಗಳು ಬಂದು ಎಲ್ಲನೂ ಕೂಲುಗೆಡಿಸ್ತಾವ್ರೆ. ಇವರು ಇದು ಪರಿಶೀಲನೆ ಆಗಬೇಕು. ಮಾತಾಡ್ತಾರ ವಾರ್ಡನ್ಸ್ ಏನ್ ಮಾಡಿದಾರೆ ಅಂತಂದ್ರೆ, ಈ ತರ ಅವ್ರ ಹತ್ರ ಒಂದು ಬಿಲ್ಗಳನ್ನ ಇಟ್ಕೊಂಡಿರ್ತಾರೆ. ಈ ತರ ಬಿಲ್ ಬುಕ್ಗಳನ್ನ ಇಟ್ಕೊಂಡಿರ್ತಾರೆ. ಬಿಲ್ ಬುಕ್ಗಳನ್ನ ಇಟ್ಕೊಂಡು ಅವರೇ ಇಲ್ಲಿ ಏನೆಲ್ಲ ನಿರ್ವಹಣೆ, ಖರ್ಚು ವೆಚ್ಚ, ಮತ್ತೆ ಏನಾದ್ರು ರಿಪೇರೀಸು, ಆಳು ಮೂಳು ಏನೆಲ್ಲ ಬರ್ತದೆ ಅದನ್ನ ಅವರೇ ಇದೆಲ್ಲ ಬರ್ಕೊಳ್ಳೋದು. ಅವ್ರ ಹ್ಯಾಂಡ್ ರೈಟಿಂಗ್ ನೋಡಿ, ಇಲ್ಲಿ ವಾರ್ಡನ್ ನೇತ್ರಾವತಿ ಅಂತ ಹ್ಯಾಂಡ್ ರೈಟಿಂಗ್. ಇದು ಹ್ಯಾಂಡ್ ರೈಟಿಂಗ್ ಬಂದು ವಾರ್ಡನ್ನು ನೇತ್ರಾವತಿ ಅಂತ ಅವ್ರ ಕೈಯಲ್ಲೇ ಬಿಲ್ ಬರ್ಕೊಂಡಿರೋದು.
9,950 ರೂಪಾಯಿ. 10,000 ಹಾಕಿದ್ರೆ ಕೊಟೇಶನ್ ಆಗಬೇಕಾಗುತ್ತೆ, ಟೆಂಡರ್ ಆಗಬೇಕಾಗುತ್ತೆ. ಅದಕ್ಕೆ 9,950 ರೂಪಾಯಿ ಅವರೇ ಬರ್ಕೋತಾರೆ. ಯಾವುದೋ ಬಿಲ್ಗಳನ್ನು ತಂದು ಅವ್ರದ್ದು ಇಟ್ಕೊಂಡು ಅವರೇ ಬರ್ಕೋತಾರೆ. ಅವ್ರಿಗೆ ಹಣಕಾಸು ಬೇಕಾದ, ದುಡ್ಡು ಬೇಕಾದ, ಏನಾದ್ರು ಖರ್ಚು ಹಾಕ್ಬಿಡೋದು. ಅವ್ರದ್ದು ಹ್ಯಾಂಡ್ ರೈಟಿಂಗ್ ಇದು, ಬೇಕಾದ್ರೆ ನೀವು ಪರೀಕ್ಷೆ ಮಾಡ್ಬೋದು. ವಾರ್ಡನ್ದು ಹ್ಯಾಂಡ್ ರೈಟಿಂಗ್ ಇದು. ಬಾಲಕಿಯರ ಹಾಸ್ಟೆಲ್ ಯಳಂದೂರು ಟೌನ್ ನೇತ್ರಾವತಿ ಅಂತ ಅವ್ರದ್ದು. ಅಡಿಗೆ ಸಹಾಯಕರಿಗೆ ಇವರು ವಾರ್ಡನ್ ಕೊಟ್ಟಿರೋದು, ಇನ್ಚಾರ್ಜ್ ಕೊಟ್ಟಿರೋದು. ಮೂಲತಃ ಇವರು ಅಡಿಗೆಯವರು. ಇವ್ರಿಗೆ ಪ್ರಭಾರ ವಾರ್ಡನ್ ಕೊಟ್ಟಿದ್ದಾರೆ. ಇವರು ಈ ತರ ಬೋಗಸ್ ಬಿಲ್ಗಳನ್ನ ಮಾಡ್ಕೋತಾರೆ. ಅದಕ್ಕೆ ಸಾಮಿಲ್ಲು ನಮ್ಮ ಸಹಾಯಕ ನಿರ್ದೇಶಕರು ಸಮಾಜ ಕಲ್ಯಾಣ ಇಲಾಖೆ ಯಳಂದೂರು, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ಶಾಮಿಲ್. ಇದಕ್ಕೆ ದಯವಿಟ್ಟು ಇದನ್ನ ನೋಡಿ, ಇವ್ರ ಮೇಲೆ ಕ್ರಮ ಬೇಕು. ಇವ್ರನ್ನ ನಿಜವಾಗಿಯೂ ಕೆಲಸದಿಂದ ವಜಾ ಮಾಡ್ಬೇಕು. ಇವ್ರನ್ನ ಕೆಲಸದಿಂದ ವಜಾ ಮಾಡ್ಬೇಕು. ಇವ್ರನ್ನ ಬೋಗಸ್ ಬಿಲ್ ಇದು, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡಿದ್ದಾರೆ. ಹಿಂಗೆ ಇದು ಅಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಗೊತ್ತು. ಬಟ್ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಅಧಿಕಾರಿಗಳಿಗೆಲ್ಲ ಗೊತ್ತಿದ್ರು ಕೂಡ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಇದನ್ನ. ಯಾಕೆ ಅಂತಂದ್ರೆ ಅವರು ಕೂಡ ಇದರಲ್ಲಿ ಕಮಿಷನ್ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಅವ್ರ ಮೇಲೆ ಕ್ರಮ ವಹಿಸ್ತಾ ಇಲ್ಲ. ಕಳೆದ ಬಾರಿ ಅವ್ರನ್ನ ಬೇರೆ ಕಡೆ ಹಾಕ್ತೀವಿ ಅಂತ ಹೇಳಿದ್ರು ಇದೇ ಡಿ ಅವರು. ಮತ್ತೆ ಇಲ್ಲೇ ಇರಿಸ್ಕೊಂಡಿದ್ದಾರೆ. ನೀನು ಇಲ್ಲೇ ಇರಮ್ಮ, ನೀನೇನು ಎದುರ್ಸ್ಕೊಬೇಡ, ನಾನು ನೋಡ್ಕೊತೀನಿ, ನೀನೇನು ಬೇಕು ಅದು ಮಾಡ್ಕೊಂಡು ಹೋಗಮ್ಮ, ನೀನು ಇಲ್ಲಿ ನಾನಿದ್ದೀನಿ ಅಂತೇಳಿ ಅವ್ರನ್ನ ಇಲ್ಲೇ ಇರಿಸ್ಕೊಂಡಿದ್ದಾರೆ. ದಯಮಾಡಿ ಇದನ್ನ ಹೇಳ್ಬೇಕು. ಮಾನ್ಯ ಕಮಿಷನರ್ ಸಾಹೇಬರು ಇದನ್ನ ಗಮನ ಹರಿಸ್ಬೇಕು. ಈ ಬಗ್ಗೆ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಈ ಬಗ್ಗೆ ಗಮನ ಹರಿಸ್ಬೇಕು, ನೋಡ್ಬೇಕು ಇದನ್ನ. ಎಲ್ಲ ಇದು ಒಂದು ಕಳ್ಳರ ಕೂಟ ಆಗ್ಬಿಟ್ಟಿದೆ. ಭ್ರಷ್ಟಾಚಾರದ ಕೂಪ ಸಮಾಜ ಕಲ್ಯಾಣ ಇಲಾಖೆ ಯಳಂದೂರು ಆ ರೇಂಜ್ ಅಲ್ಲಿ ಈಗ ಬೆಳೆದೋಗಿದೆ. ಇಲ್ಲಿ ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ತಾ ಇದೆ. ಅಧಿಕಾರಿಗಳು ಇದನ್ನ ಕೇಳಲ್ಲ. ದಯಮಾಡಿ ಕ್ರಮ ಬೇಕು. ಮಾನ್ಯ ಕಮಿಷನರ್ ಸಾಹೇಬರು ಈ ಬಗ್ಗೆ ಕ್ರಮ ವಹಿಸಬೇಕು. ನಮ್ಮ ಪ್ರಗತಿಪರ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಸಮಾಜ ಕಲ್ಯಾಣ ಇಲಾಖೆ ಒಂದು ಅವ್ಯವಹಾರಗಳ ಬಗ್ಗೆ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ಪ್ರತಿಭಟನೆ ಮಾಡೋ ಉದ್ದೇಶ ಇಷ್ಟೇ. ಇವತ್ತು ಸಮಾಜ ಕಲ್ಯಾಣ ಇಲಾಖೆ ಯಳಂದೂರು ತಾಲೂಕಿನಲ್ಲಿ ಮಾನ್ಯ ಉಪನಿರ್ದೇಶಕರು ಮಾಡಿರ್ತಕ್ಕಂಥ ವ್ಯವಹಾರ ಹಲವಾರು. ಯಾಕೆಂದರೆ ಪತ್ರಿಕಾ ಮಾಧ್ಯಮದವ್ರಿಗೆ ಇಲ್ಲಿ ಏನು ನಡೆಯುತ್ತೆ ಬಿಡುತ್ತೆ ಅಂತ ಮಾಹಿತಿ ಇದೆ. ಮಾಹಿತಿ ಇದ್ರೂ ಕೂಡ ಇದು ಬಹಿರಂಗಕ್ಕೆ ಬಂದಿಲ್ಲ ಅನ್ಕೋತೀನಿ. ಏಕೆಂತಂದರೆ ಪತ್ರಿಕಾ ಮಾಧ್ಯಮದಲ್ಲಿ ನಾನು ಹೇಳ್ತೀನಿ, ಇವತ್ತು ಹೊರಗುತ್ತಿಗೆ ಆಧಾರದ ಮೇಲೆ ಇವತ್ತು ಅಡಿಗೆ ಸಹಾಯಕರು ಮತ್ತು ಇನ್ನೂ ಒಂದು ರಾತ್ರಿ ಕವಲು ಕಾಯ್ತಾರಲ್ಲ ಗಾರ್ಡು, ಇವ್ರನ್ನ ನಿಯೋಜನೆ ಮಾಡ್ಕೋತಾರೆ. ಮಾಡ್ಕೊಂಡೇನೋ ಅವ್ರ ಹತ್ರ ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ನಿಯೋಜನೆ ಮಾಡ್ಕೊಂಡವರು 6 ತಿಂಗಳು ಕೆಲಸ ಮಾಡ್ತಾರ, ವರ್ಷ ಕೆಲಸ ಮಾಡ್ತಾರ, 1-2 ವರ್ಷ ಕೆಲಸ ಮಾಡ್ತಾರ, ಮಾಡಿಸ್ಕೋತಾರೆ. ಅವ್ರ ಹತ್ರ ಪಾಪ ದುಡಿಸ್ಕೋತಾರೆ, ಹೆಣ್ಮಕ್ಳ ಹತ್ರ ಮತ್ತು ನಮ್ಮ ನಿರುದ್ಯೋಗಿ ಯುವಕರ ಹತ್ರ. ಅವ್ರನ್ನೇನು ಮಾಡೋದು, ಮತ್ತೆ ಬಿಲ್ ಬರೀತಾರೆ. ಇವತ್ತು ಟೆಂಡರ್ ನಿಯೋಜನೆ ಮಾಡ್ತಾರೆ. ಟೆಂಡರ್ ಮಾಡೋ ಉದ್ದೇಶ ಏನು? ಇವರು ಜಿಲ್ಲಾ ಪಂಚಾಯತ್ ಸಿಇಒಗೆ ಏನು ಕಣ್ಣು ಕಾಣದೇ ಇಲ್ವಾ? ಟೆಂಡರ್ ಮಾಡೋ ಉದ್ದೇಶ ಏನಾಗಾದ್ರೆ, ಟೆಂಡರ್ ಮಾಡೋದು ಉದ್ದೇಶ ಅಂತಂದರೆ ಒಳ್ಳೆ ಗುಣಮಟ್ಟದ ಆಹಾರನಿಗ ಪೂರೈಕೆ ಮಾಡಬೇಕು. ಮಕ್ಕಳಿಗೆ ಆ ಮೆನು ಅಂತ ಏನಿದೆ ಆ ಆಹಾರ ಇದನ್ನೀಗ ಸರಿಯಾದ ರೀತಿ ಕೊಡಬೇಕು ಅಂತೇಳಿ ಸರ್ಕಾರ ಇವತ್ತು ಮಾಡ್ತಾ ಇದೆ. ಆದರೆ ಸರ್ಕಾರದ ಆದೇಶಗಳನ್ನೆಲ್ಲ ಗಾಳಿ ತೂರಿ ಇವ್ರು ಏನು ಮಾಡ್ತಾರೆ, ಟೆಂಡರ್ನವನು ಫುಡ್ಡು ಸಪ್ಲೈ ಮಾಡ್ತಾನೋ ಬಿಡ್ತಾನೋ ಒಬ್ಬರನ್ನ ನಿಯೋಜನೆ ಮಾಡೋದು. ಇದೆಷ್ಟು ಸರಿ? ಇದು ಎಷ್ಟು ಅಮಾನವೀಯ ಕೃತ್ಯ ಅಂತಂದರೆ ನಿಜವಾಗ್ಲೂ ಇವರು ಉದ್ಧಾರ ಆಗಲ್ಲ. ನಿಜವಾಗ್ಲೂ ಇವರಿಗೆ ಮನುಷ್ಯತ್ವ, ಮಾನವೀಯತೆ ಏನಾದರೂ ಇದ್ದಿದ್ರೆ ಇವತ್ತು ಅವ್ರನ್ನ ಬೀದಿ ಪಾಲ್ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ನಾವು ನೋಡಿದೀವಿ ಇಡೀ ಜಿಲ್ಲೆನಲ್ಲಿ ಸುಮಾರು ಹಲವಾರು ಜನ, 100 ಜನನೀಗ ಇವತ್ತು ಬೀದಿ ಪಾಲ್ ಮಾಡಿದ್ದಾರೆ. ಏನೋ 1 ವರ್ಷ 2 ವರ್ಷ ದುಡಿಸ್ಕೊಳ್ಳೋದು, ಮನೆಗೆ ಕಳಿಸೋದು ಅವ್ರನ್ನೀಗ, ಮತ್ತೆ ಅವ್ರ ಸ್ಥಾನಕ್ಕೆ ಇನ್ನೊಬ್ರು ನಿಯೋಜನೆ ಮಾಡೋದು. ಭಾರಿ ಇದು ದುರದೃಷ್ಟಕರ. ಇದನ್ನ ಖಂಡಾತುಂಡವಾಗಿ ನಾವೆಲ್ಲರೂ ಕೂಡ ಒಕ್ಕೊಳ್ಳಿಂದ ಖಂಡಿಸ್ತೀವಿ, ಪ್ರಬಲವಾಗಿ ಖಂಡಿಸ್ತೀವಿ. ಸರ್ಕಾರ ಎಲ್ಲೂ ಹೇಳಿಲ್ಲ ನೀವು ನಿಯೋಜನೆ ಮಾಡ್ಕೊಳ್ಳಿ, ಅವ್ರು ಮತ್ತೆ ಅದ್ಬಿಟ್ಟು ಇನ್ನೊಬ್ರ ಹತ್ರ ದುಡ್ಡಿಸ್ಕೊಂಡು ನೀವು ತಗೊಳ್ಳಿ ಅಂತ ಸರ್ಕಾರ ಎಲ್ಲೂ ಹೇಳಿಲ್ಲ. ಸರ್ಕಾರ ಇವತ್ತು ನೋಡಿ ಮಾನ್ಯ ಮುಖ್ಯಮಂತ್ರಿಗೆ ಹೇಳಿದ್ದಾರೆ, ನೀವು ಯಾವುದೇ ಹೊರಗುತ್ತಿಗೆ ಆಧಾರದ ಮೇಲೂ ನಿಯೋಜನೆ ಮಾಡ್ಕೋಬೇಕಾದ್ರೆ ST STಗಳಿಗೆ ಮತ್ತೆ ಮಹಿಳೆಯರಿಗೆ
ನೀವು ಆದ್ಯತೆ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮೌಖಿಕ ಆದೇಶ ಮತ್ತು ಆದೇಶನೂ ಕೂಡ ಇವತ್ತು ಅಧಿಕಾರಿಗಳು ಗಾಳಿಗೆ ತೂರ್ತಾ ಇದ್ದಾರೆ. ಅವರ ತೂರ ಉದ್ದೇಶ ಇಷ್ಟ, ಅವ್ರಿಗೆ ದುಡ್ಡು ಬೇಕು, ಹಣಕ್ಕೋಸ್ಕರ ಅವರು ಏನ್ ಮಾಡಕ್ಕೂ ರೆಡಿ ಇದ್ದಾರೆ, ಯಾರನ್ನಾರು ಬಲಿಪಶು ಮಾಡ್ತಾರೆ ನೋಡಿ ಎಷ್ಟು. ಮತ್ತೆ ಇನ್ನೊಂದು ಹೇಳ್ತೀನಿ ನಿಮ್ಗೆ, ಇಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಅಂತಂದ್ರೆ ಪರಿಶಿಷ್ಟ ಜಾತಿಯ ಒಂದು ಅಭ್ಯುದಯಕ ಇರ್ತಕ್ಕಂಥ ಒಂದು ಇಲಾಖೆ ಇದು. ಬಾಬಾ ಸಾಹೇಬರು ನಮಗೆ ಸಂವಿಧಾನಾತ್ಮಕವಾಗಿ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಹಕ್ಕು, ಮತ್ತು ಅದನ್ನೀಗ ಯಾವ ರೀತಿ ಕಸಿದುಕೊಳ್ತಾರೆ ಅಂದರೆ, ನಾವು ಮಕ್ಕಳನ್ನೀಗ ನಮ್ಮ ಸಹಿತ ನಾವು ಸೇರಿಸ್ತೀವಿ. ಯಾಕೆ ಹಾಸ್ಟೆಲ್ಗೆ? ನಾವು ನಮ್ಮ ಮನೆಯಲ್ಲಿ ಬಡತನ ಇರುತ್ತೆ, ನಾವು ಅವರಿಗೆ ಉತ್ತಮವಾದ ಒಂದು ಶಿಕ್ಷಣ ಕೊಡ್ಸೋಕ್ಕಾಗಲ್ಲ. ಕಾರಣ ಇಷ್ಟೇ, ಮಕ್ಕಳು ಓದಬೇಕು ಅಂದರೆ ಸಣ್ಣ ಮಕ್ಕಳು ನಾವು ತಿಳ್ಕೊಂಡಿದ್ದೀವಿ, ದೊಡ್ಡವರು ಹಸುವಿನ ತಡ್ಕೊಳ್ಳೋಂಥ ಶಕ್ತಿ ಅವರಲ್ಲಿದೆ, ಆ ಒಂದು ವಿವೇಚನೆ ಅವರಲ್ಲಿದೆ, ಅವರು ತಡ್ಕೋತಾರೆ. ಮಕ್ಕಳು ಇವತ್ತು ಉತ್ತಮವಾದಂಥ ಒಂದು ಎಜುಕೇಷನ್ ಸಿಗಬೇಕು ಅಂದರೆ ಮೊದಲು ನಾವು ಅವರಿಗೆ ಒಂದು ಪೂರಕವಾದ ಒಂದು ವಾತಾವರಣ ಇರಬೇಕು ಅಂತೇಳಿ ಹಾಸ್ಟೆಲ್ಗೆ ನಾವೆಲ್ಲ ಮಕ್ಕಳನ್ನ ಹಾಕ್ತೀವಿ. ಅದು ಯಾವುದೇ ಕಿತ್ತೂರು ರಾಣಿ ಚೆನ್ನಮ್ಮನ ಅಥವಾ ಇನ್ನೊಂದು ಸಮಾಜ ಕಲ್ಯಾಣ ವ್ಯಾಪ್ತಿ ಬರ್ತಕ್ಕಂಥ ಹಾಸ್ಟೆಲ್ಗಳಿಗೆ ನಾವು ಮಕ್ಕಳು ಹಾಕ್ತೀವಿ. ಆ ಮಕ್ಕಳಲ್ಲಿ ಆ ಮಕ್ಕಳ ಆಹಾರನೂ ಕೂಡ ತಿಂತಾರೆ ಇವರು ಪಾಪಿಗಳು. ಎಷ್ಟು ಒಂದು ದುರಂತ ನೋಡಿ. ಮಕ್ಕಳು ಸಮಾಜ ಕಲ್ಯಾಣ ಇಲಾಖೆಯನ್ನು ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿ ಇವ್ರಿಗೆ ಆಡಳಿತ ಮಾಡೋದು ಬರದೇ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಇಲಾಖೆ ಹಾಳಾಗ್ತಾ ಇದೆ. ಮಕ್ಕಳ ಸಂಖ್ಯೆ ತುಂಬಾ ಕ್ಷೀಣಿಸ್ತಾ ಇದೆ. ಪ್ರತಿ ವರ್ಷ ಮಕ್ಕಳು ಸರಿಯಾಗಿ ಬರ್ತಾ ಇಲ್ಲ ಹಾಸ್ಟೆಲ್ಗೆ. ಇಲ್ಲಿ ವ್ಯವಸ್ಥೆ ನೋಡಿ ಅವರ ಪೇರೆಂಟ್ಸ್ ಹಾಸ್ಟೆಲ್ ಮಕ್ಕಳನ್ನ ಕಳಿಸ್ತಾ ಇಲ್ಲ. ಯಾಕೆ ನೀವು ಇದ್ರ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ? ಉಪನಿರ್ದೇಶಕರೇ ಏನು ಮಾಡ್ತೀರಿ ನೀವು? ಯಾಕೆ ಹಾಸ್ಟೆಲ್ಗೆ ಭೇಟಿ ಕೊಡ್ತಾ ಇಲ್ವಾ ನೀವು? ಭೇಟಿ ಕೊಟ್ಟರು ಕೂಡ ನೀವು ಅಲ್ಲಲ್ಲೇ ಸರಿ ಮಾಡ್ತಾ ಇದ್ದೀರ. ಅದನ್ನು ಯಾಕೆ ನೀವು ಕ್ರಮ ವಹಿಸ್ತಾ ಇಲ್ಲ? ಅಕ್ರಮಗಳು ನೀವು ಸಹಾಯ ಮಾಡ್ತಾ ಇದ್ದೀರಾ. ನೀವು ಸಹಾಯಕ ನಿರ್ದೇಶಕರ ಜೊತೆ ನೀವು ಶಾಮೀಲಾಗಿರ್ತೀರಿ, ವಾರ್ಡನ್ಗಳ ಜೊತೆ ಶಾಮೀಲಾಗಿರ್ತೀರಿ, ಅಲ್ಲಿ ಕಾಂತಿ ಏಜೆನ್ಸಿ ಅವ್ರ ಜೊತೆ ಶಾಮೀಲಾಗಿರ್ತೀರಿ. ಏನು ನಿಮ್ಮ ವ್ಯವಸ್ಥೆ? ನಿಮಗೆ ಮನಸ್ಸಿಗೆ ಬಂದವ್ರೆ ಎಲ್ಲಿಗೆ ಬೇಕು ಅಲ್ಲಿಗೆ ನೀವು ಯೋಚನೆ ಮಾಡ್ತೀರಿ. ಇದು ತಪ್ಪಲ್ವಾ? ಕಳೆದ ಬಾರಿ ನಾವು ಇಲ್ಲಿ ನಿಮಗೆ ಪ್ರೊಟೆಸ್ಟ್ ಮಾಡಿ ಏನು ಹೇಳಿದ್ವು? ನಾವು ಕಳೆದ ಬಾರಿ ಪ್ರೆಸ್ ಮೀಟ್ ಮಾಡಿ ಏನು ಹೇಳಿದ್ವು? ನಿಮ್ಮ ಇಲಾಖೆಗೆ ಬಂದು ಏನು ಹೇಳಿದ್ವು? ಯಳಂದೂರು ತಾಲೂಕು ಹಾಸ್ಟೆಲ್ಗಳಿಗೆ ಸಾಕಷ್ಟು ಸಮಸ್ಯೆಗಳಿವೆ. ಮಕ್ಕಳುಗಳು ಬರ್ತಾ ಇಲ್ಲ. ಆಹಾರ ಸರಬರಾಜು ಮಾಡ್ತಕ್ಕಂಥ ಏಜೆನ್ಸಿ ಅವನು ಆಹಾರ ಸರಬರಾಜು ಮಾಡ್ತಾ ಇಲ್ಲ. ಅವನು ಇವರು ಇಲ್ಲೇ ಸ್ಥಳೀಯವಾಗಿ ಎಲ್ಲ ಆಹಾರ ಸಾಮಗ್ರಿಗಳನ್ನ ಖರೀದಿ ಮಾಡ್ತಾ ಇದ್ದಾರೆ. ಕಳಪೆ ಮಟ್ಟದ ಆಯಾ ದಿನಗಳಲ್ಲಿ ಎಷ್ಟು ಮಕ್ಕಳು ಇದ್ದಾರೆ ಇಲ್ಲಿ ಅಂತ ಅದಕ್ಕೆ ಅನುಗುಣವಾಗಿ ಆಹಾರ ಸಾಮಗ್ರಿಗಳನ್ನು ಇಲ್ಲಿ ವಾರ್ಡನ್ಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ, ಖರೀದಿ ಮಾಡ್ತಾ ಇದ್ದಾರೆ. ಇವತ್ತು 10 ಜನ ಮಕ್ಕಳಿದ್ದಾರೆ ಅಂದರೆ 10 ಜನಕ್ಕೆ ಎಷ್ಟು ಬೇಕೋ ಅಷ್ಟು ಆಹಾರ ಮಾತ್ರ ಪರ್ಚೇಸ್ ಮಾಡೋದು. ಆದರೆ ಲೆಕ್ಕಪತ್ರ ಬಿಲ್ಗಳಲ್ಲಿ 100% ಬಿಲ್ಗಳನ್ನು ಮಾಡ್ಕೋತಾ ಇದ್ದಾರೆ. ಇದು ನಿಮಗೆ ಗೊತ್ತಿಲ್ವ ಉಪನಿರ್ದೇಶಕರೇ? ಕಳೆದ 2 ವರ್ಷಗಳಿಂದ ಕೆಲಸ ಮಾಡ್ತಾರೆ. ಏನು ಕತ್ತೆ ಮೇಯಿಸ್ತಾ ಇದ್ದಾರೆ ಇಲ್ಲಿ ನೀವು? ನಿಮಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಹಾಸ್ಟೆಲಲ್ಲಿ ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಹಾಸ್ಟೆಲ್ ಸಮಸ್ಯೆ ಗೊತ್ತಿದ್ರು ಯಾಕೆ ಸುಮ್ಮನೆ ಇದ್ದೀರಿ ನೀವು? ನಿಮ್ಮ ಮೇಲೆ ಎಷ್ಟು ದೂರುಗಳಿದೆ ಗೊತ್ತಾ? ನೀವು ಮಾಹಿತಿಗಳನ್ನ ತಪ್ಪು ಮಾಹಿತಿಗಳನ್ನ ಕೊಡ್ತಾ ಇದ್ರೆ, ನೀವು ಮಾಹಿತಿಯನ್ನ ಕೇಳಿದ್ರೆ ಸಹಾಯಕ ನಿರ್ದೇಶಕರು ಒಂಥರ ಮಾಹಿತಿ ಕೊಡ್ತಾರೆ, ನೀವೊಂಥರ ಮಾಹಿತಿ ಕೊಡ್ತೀರಿ. ಇಡೀ ಜಿಲ್ಲೆಯಲ್ಲಿ ನಮ್ಮ ಅವಧಿಯಲ್ಲಿ ಏನು ಖರೀದಿನೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸಾಕಷ್ಟು ಸಂಘಟನೆಗಳು ಹೋರಾಟ ಮಾಡಿ ನೀವು ಏನೆಲ್ಲ ಅಕ್ರಮಗಳು ಮಾಡ್ತೀವಿ ಎಲ್ಲ ಹೇಳಿದ್ದಾರೆ. ಯಾಕೆ ಆಯುಕ್ತರಾಗಲಿ ನೀವು ಸಂಬಂಧಪಟ್ಟ ಸರ್ಕಾರ ಆಗಲಿ ಕ್ರಮ ವಹಿಸ್ತಾ ಇಲ್ಲ? ದಾಖಲೆ ನಮ್ಮ ಹತ್ರ ಇದೆ. ಕಳ್ಳ ಬಿಲ್ಗಳನ್ನು ಬರ್ಕೋತಾ ಇದ್ದೀರಿ. ಅಕೌಂಟ್ ಚೆಕ್ ಮಾಡ್ತಾರೆ. ಯಾವಾಗ ಹಾಕ್ಸಿದ್ರೆ ಹೌದು. ಸ್ಯಾಲ್ರಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನು ಫೋನ್ ಮಾಡಿದ್ದೀನಿ. ಆ ಯಮನ ಹತ್ರ ಅಲ್ಲ ಇವತ್ತು ಬಂದಿದೆ. ಅಲ್ಲ ಸರ್, ಈಗ ನಾವು ಪ್ರೊಟೆಸ್ಟ್ ಮಾಡಿದ ಕಾರಣಕ್ಕೋಸ್ಕರ ಅಕೌಂಟಿಗೆ ಜಮಾ ಮಾಡಿಸೋದಲ್ಲ ಸರ್. ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನಿಮ್ಮ ಜವಾಬ್ದಾರಿ ಸಕಾಲದಲ್ಲಿ ಆಗಬೇಕು. ಕೆಲವೊಮ್ಮೆ ನಮ್ಮ ಗಮನಕ್ಕೆ ಯಾವಾಗ ನೀವು ಇಷ್ಟು ದಿವಸ ಓಡಾಡಿದ್ರೆ ನಮ್ಮ ಗಮನಕ್ಕೆ ತಂದಿಲ್ಲ. ನಾವು ಆಮೇಲೆ ಆ ಎಮ್ಮನೆ ಒಂದ್ ದಿವಸ ಫೋನ್ ಮಾಡಿದ್ಲು. 6 ತಿಂಗಳಾದ್ಮೇಲೆ ನಮ್ಮ ಗಮನಕ್ಕೆ ತಂದ್ರೆ ಏನ್ ಗೊತ್ತಾ, ನಮ್ಗೆ ನಮ್ಮ ಗುರಿ ಡಿಡಿಒ ಸಹಾಯಕ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಎಲ್ಲರೂ ಸೇರ್ಕೊಂಡು ಆಮೇಲೆ ದಯಮಾಡಿ ನನ್ನಲ್ಲಿ ಒಂದು ಆಫೀಸರೇ ಮಾಡಕ್ಕಾಗಲ್ಲ. ಎಲ್ಲ ಜನ ಸಮಸ್ಯೆ. ಈಗ ಗುರುಸ್ವಾಮಿ ಅವ್ರನ್ನ ಕೆಲ್ಸಕ್ಕೆ ಬರ್ಬೇಡ ಅಂತ ಹೇಳ್ತಾರಂತ ಯಾವ ಕಾರಣಕ್ಕೆ? ಅದ್ ನಮ್ಗೆ ಕಾರಣ ಬೇಕು ಸರ್. ನಮ್ಗೆ ಗುರುಸ್ವಾಮಿ ನೀವು ಆಫೀಸ್ ಅದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಗುರುಸ್ವಾಮಿ ಅವರಿಗೆ ಮತ್ತೆ ಸೇರ್ಸ್ಕೋಬೇಕಂದ್ರೆ ಔಟ್ಸೋರ್ಸಿಂದ ಅಲ್ಲ ಸರ್, ತಗದ ಕಾರಣ ಏನ್ ಹೇಳಿ? ಅವ್ರು ಹೇಳ್ತಾರೆ ನಿಮ್ಮ ಇವ್ರು ಯಾಕೆ ಯಾವ ಕಾರಣಕ್ಕೋಸ್ಕರ ಬರಬೇಡಿ ಅಂತ ಹೇಳಿದ್ರೆ, ಇಲ್ಲ ಸರ್ ಔಟ್ಸೋರ್ಸ್ನವ್ರಿಗೆ ನಾವು ಯಾವಾಗ ಬೇಕಾದ್ರೂ ಬೇಡ ಅಂತ ಹೇಳ್ಬೋದು, ಬೇಕಾದ್ರೆ ತಗೊಳ್ಬಹುದು ಅಂತ ಹೇಳ್ತಾರೆ. ಕರೆಸಿ ಅವ್ರನ್ನ ಅದಕ್ಕೆ ಮಾತಾಡ್ಬೇಕು. ಸಹಾಯಕಡೆ ಏನು ಇವ್ರು ಆಡಳಿತ ಇವ್ರ ತಾತನ ಸರ್ ಇದು.
ಸಮಾಧಾನ ಮಾಡ್ಕೊಳ್ಳಿ ಎಲ್ಲ ಏನಿಲ್ಲ, ನಾವು ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ ಅಷ್ಟೇ. ಎಲ್ಲ ಸರಿ ಆಗ್ಬೇಕಲ್ವಾ, ಕೂತ್ಕೊಳ್ಳಿ. ಈಗ ಅವರು ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಏನ್ ಸರ್? ಈ ತರ ಕೂರ್ಸ್ಕೊಳ್ದ ಸರ್? ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಲೆಟರ್ ತರಲಪ್ಪ ಮಾಡ್ಕೊಳ್ಳಿ. ನೀವು ಆರ್ಡರ್ ಕೊಟ್ಟಿದ್ದೀರಿ ಏನು ಈಗ ಈಗ ದಿನಗೂಲಿ ನೌಕರರಿಗೆ ತಗೊಂಡಿಲ್ಲ ಸಂಬಳ ನೀವು ಇಲ್ಲಿ ಬಿಲ್ ಕಳಿಸಲ್ವಾ ಸರ್? ನೀವು ಅಡ್ರೆಸ್ ಕಳಿಸಲ್ವಾ? ಬಿಲ್ ಕಳಿಸಲ್ವಾ? ಅದ್ರ ಮೇಲೆ ಸಂಬಳ ಮಾಡೋದವ್ರು ಅವರು. ನೀವು ಆ ವಿಚಾರ ಬಿಟ್ಬಿಡಿ. ನೀವು ಈಗ ಏನಿದೆ ಅದು ಇನ್ನೊಂದು ಪ್ರಾಬ್ಲಮ್ ಸಾಲ ಸ್ಟ್ರೈಕ್ ಮಾಡಿದ್ರೆ ಎಲ್ಲ ಸರಿ ಸ್ಟ್ರೈಕ್ ಮಾಡಲ್ಲ, ಎಲ್ಲ ಹಾಗೆ ಸರಿಯಾಗಿದ್ದಾರೆ. ನೋಡಿ, ನಮ್ಗೆ ಸ್ಟ್ರೈಕ್ ಮಾಡೋದಕ್ಕೆ ನಮ್ಗಿಲ್ಲ, ನಮ್ಮ ಕೆಲಸ ಕಾರ್ಯಗಳೆಲ್ಲ ಬಿಟ್ಕೊಂಡು ಇಲ್ಲಿ ನಮ್ಗೇನಿದೆ ಬೇಕಾದಷ್ಟು ಫಂಡ್ ಇದೆ ಕೊಡಕ್ಕೆ. ಬಿಲ್ ಬುಕ್ಸ್ ಗಳನ್ನ ಇಟ್ಕೊಂಡು ಇಲ್ಲಿ ಇವರವರೇ ವಾರ್ಡನ್ಗಳೇ ನೋಡಿ, ಇಲ್ಲಿ ಬರ್ಕೊಂಡಿದ್ದಾರೆ ಅವ್ರು ವಾರ್ಡನ್. ಇಲ್ಲಿ ಬಾಲಕಿಯರ ಹಾಸ್ಟೆಲ್ ವಾರ್ಡನ್ ನೇತ್ರಾವತಿ ಅಂತೇಳಿ ಅವರು ಅವರ ಕೈಯಲ್ಲೇ ಬಿಲ್ ಬರೆದಿರ್ತಕ್ಕಂಥದ್ದು. ಇದು ಏಜೆನ್ಸಿ ಕೊಟ್ಟಿರೋದಲ್ಲ, ಇದು ಯಾವುದೋ ಏಜೆನ್ಸಿಯ ಬಿಲ್ ನಲ್ಲಿ ಅವರ ಸ್ವಂತ ಅಕ್ಷರಗಳಲ್ಲಿ ಸ್ವಾಕ್ಷರದಲ್ಲಿ ಬರ್ಕೊಂಡಿರ್ತಕ್ಕಂಥದ್ದು. 10,000 ಬಿಲ್ ಮಾಡಿದ್ರೆ ಕೊಟೇಶನ್ ಹಾಕ್ಬೇಕಾಗುತ್ತೆ ಅಂತೇಳಿ 9,950 ರೂಪಾಯಿ ಹಾಕೋತಾರೆ ಇವರು. ಇದೇನು ಸಹಾಯಕ ನಿರ್ದೇಶಕ ಗೊತ್ತಿಲ್ವಾ? ಯಾಕೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಡ್ತಾ ಇದ್ದೀರಿ ನೀವು? ಏನು ನಿಮ್ಮ ಆಡಳಿತ? ಇಷ್ಟೆಲ್ಲ ಸಮಸ್ಯೆಗಳನ್ನು ಇಟ್ಕೊಂಡು ಕೂಡ ನೀವು ಇಲ್ಲಿ ಯಾರೋ ಗುತ್ತಿಗೆ ನೌಕರ ಮೇಲೆ ದೌರ್ಜನ್ಯ ಮಾಡ್ತಾರೆ. ನೀವು ನಿಮ್ಮ ಅಕ್ರಮ ಬಯಲು ಮಾಡ್ತಾರೆ ಅಂತ ಹೇಳಿ ನಿಮ್ಮ ವಿರುದ್ಧ ಇಲ್ಲ ಸಲ್ಲದ ಆರೋಪ ಮಾಡ್ತಾರೆ ಹಾಗೆ ಅಂತ ನೀವು ಏನೇನೋ ಅಂದ್ಕೊಂಡು ಅವ್ರ ಮೇಲೆ ನೀವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋ ರೀತಿ ನೀವು ಅವ್ರ ಮೇಲೆ ನೀವು ಪ್ರಯೋಗ ಮಾಡ್ತೀರಾ. ನೀವು ತಪ್ಪಲ್ವಾ? ನೀವು ಎಲ್ಲಿದ್ದೀರಿ? ಬನ್ನಿ ಇಲ್ಲಿ. ಇದು ಕೊನೆ ಆಗಬೇಕು ಸ್ನೇಹಿತರೆ. ಭ್ರಷ್ಟಾಚಾರ ಅಕ್ರಮ ಸಾಕಷ್ಟು ನಡೀತಾ ಇದೆ ಇಲ್ಲಿ. ಹಾಸ್ಟೆಲಲ್ಲಿ ಮಕ್ಕಳೇ ಇರಲ್ಲ, ಮಕ್ಕಳ ಸಂಖ್ಯೆ ತುಂಬಾ ಕಡಿಮೆ ಇರ್ತದೆ. ಬರೀ 10-15 ಜನ ಮಕ್ಕಳು ಮಾತ್ರ ಬರ್ತಾರೆ. ಆದ್ರೆ 50-60 ಜನ ಮಕ್ಕಳಿಗೆ ಇಲ್ಲಿ ರೇಷನ್ ಖಾಲಿ ಆಗ್ತಾ ಇದೆ. ಎಲ್ಲೋಗ್ತಾ ಇದೆ? ಏನಾದರೂ ನೀವು ಆಹಾರ ಸಮಿತಿಗಳು ಮಾಡಿದ್ರೆ, ಇಲ್ಲಿ ಸ್ವಚ್ಛತಾ ಸಮಿತಿಗಳನ್ನ ಮಾಡಿದ್ದೀರಾ? ಆಹಾರ ಸಾಮಗ್ರಿಗಳ ಪೂರೈಕೆ ಮಾಡ್ತಾರಲ್ಲ ಏಜೆನ್ಸಿ, ಅವನು ಏನಾದರೂ ನೀವು ಆಹಾರ ಸಾಮಗ್ರಿ ಅವನು ಒದಗಿಸೋ ಸಂದರ್ಭದಲ್ಲಿ ಸರ್ವರಾಜ್ ಮಾಡೋದು ಫೋಟೋಸ್ ತಗೊಂಡಿದ್ರೆ ಏನಾದ್ರೂ GPS ಫೋಟೋ ಇದೆಯಾ? ವಿಡಿಯೋಸ್ ಇದೆಯಾ? ಕೊಡಿ. ಮಾಹಿತಿಯನ್ನು ಯಾಕೆ ಕೊಡ್ತಾ ಇಲ್ಲ ನೀವು? ನಿಮ್ಮ ತಪ್ಪನ್ನು ಮುಚ್ಕೊಳ್ಳೋಕ್ಕೋಸ್ಕರ ನೀವು ಮಾಹಿತಿ ಕೇಳಿದ್ರೆ ಮಾಹಿತಿ ಕೊಡಲ್ಲ ನೀವು. ನಾವು ಮೇಲ್ಮನವಿ ಹಾಕಿದ್ರೆ ಮೇಲ್ಮನೆಯವರು ನೀವು ಕೊಡಲ್ಲ, ನೀವು DD ಅವರು. ನೀವು ನಾವು ಆಯೋಗಕ್ಕೆ ಬರ್ಕೊಂಡು ಸುತ್ತಾಡ್ಬೇಕಾ? ನಾವು ಆಡಳಿತ ಪಾರದರ್ಶಕವಾಗಿರ್ಬೇಕು ಅಂತ ಎಲ್ಲ ಕಡೆ CC ಕ್ಯಾಮ್ರಾಗಳನ್ನ ಸರ್ಕಾರ ಸಾಕಷ್ಟು ಲಕ್ಷಾಂತರ ರೂಪಾಯಿ ಖರ್ಚನ್ನು ಮಾಡಿ ಒದಗಿಸಿದೆ. ಎಲ್ಲಿ ನೀವು ಅದನ್ನು ಅಳವಡಿಸಿದಿರಿ? ಯಾಕೆ ಸರಿಯಾಗಿ ಎಲ್ಲಿಡಬೇಕು ಅಲ್ಲಿ ನೀವು CC ಕ್ಯಾಮ್ರಾಗಳನ್ನ ಅಳವಡಿಸ್ತಾ ಇಲ್ಲ? ಯಾವುದೋ ಜಾಗಗಳಲ್ಲಿ ನೀವು ಅಳವಡಿಸ್ಕೊಂಡು ನಿಮ್ಮ ಭ್ರಷ್ಟಾಚಾರಗಳನ್ನು ಮುಚ್ಚಾಕೋತಾ ಇದ್ದೀರಾ ನೀವು. ಎಂಥ ಆಡಳಿತ ನಿಮ್ಮದು? ನಾಚಿಕೆ ಆಗಲ್ವ ನಿಮಗೆ? ನಿಮ್ಮೊಬ್ಬರು DDನ ನೀವೊಬ್ಬ ಸಹಾಯಕ ನಿರ್ದೇಶಕ. ನೀವು ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನಿಮ್ಮ ಆಡಳಿತಕ್ಕೆ ಧಿಕ್ಕಾರ ಇರಲಿ. ಇಂಥ ಆಡಳಿತ ಮಾಡೋದ್ರ ಬದಲು ಬೇರೆ ಇನ್ನೇನಾದ್ರೂ ಕೆಲಸಗಳನ್ನು ಮಾಡಿ ಬದುಕಿ. ನೀವು ಈ ಥರ ಭ್ರಷ್ಟಾಚಾರ ಹಗರಣ ಮಾಡಿ ಇಂಥ ಹಣದಲ್ಲಿ ಬದುಕೋದು ಬದಲು ನೀವು ಈ ದಿನ ಸಮಾಜ ಕಲ್ಯಾಣ ಇಲಾಖೆ ಯಳಂದೂರು ಯಾವರಂದಲ್ಲಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇಲ್ಲಿ ನಡೀತಕ್ಕಂಥ ಅನ್ಯಾಯ, ಅಕ್ರಮ, ಸರ್ವಾಧಿಕಾರಿ ಆಡಳಿತ ಮತ್ತು ದಿನಗೂಲಿ ನೌಕರರ ಮೇಲಿನ ದೌರ್ಜನ್ಯ, ದಬ್ಬಾಳಿಕೆ ಇದು ಇವತ್ತು ಕೊನೆಯಾಗಬೇಕು ಅಂಥೇಳಿ ಇವತ್ತು ಈ ಒಂದು ಪ್ರೊಟೆಸ್ಟನ್ನು ನಾವು ನಮ್ಮ ಎಲ್ಲ ಪ್ರಗತಿಪರ ಸಂಘಗಳ ಒಕ್ಕೂಟದ ವತಿಯಿಂದ ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ನಾವು ಸಾಕಷ್ಟು ಬಾರಿ ಇಲ್ಲಿಯ ಸಹಾಯಕ ನಿರ್ದೇಶಕರಿಗಾಗಿರಬಹುದು ಮತ್ತು ನಮ್ಮ ಜಿಲ್ಲಾ ಉಪನಿರ್ದೇಶಕರಿಗಾಗಿರ್ಬೋದು ಭಾಳಷ್ಟು ಬಾರಿ ಅವರಿಗೆ ಮನವಿಯನ್ನು ಮಾಡಿಕೊಂಡಿದ್ದೇವೆ. ಲಿಖಿತ ರೂಪದಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದೇವೆ, ಮೌಖಿಕವಾಗಿ ಮನವಿಯನ್ನು ಮಾಡಿಕೊಂಡಿದ್ದೇವೆ. ನಿಮ್ಮಲ್ಲಿ ಸಾಕಷ್ಟು ಅಕ್ರಮಗಳು ನಡೀತಾ ಇವೆ, ಮತ್ತು ಗುತ್ತಿಗೆ ನೌಕರಿಗೆ ಅನ್ಯಾಯ ಆಗ್ತಾ ಇದೆ, ಮತ್ತು ಏನು ಏಜೆನ್ಸಿ ಕಾಂತಿ ಏಜೆನ್ಸಿ ಮೈಸೂರು ಇದ್ದಾರೆ ಅವರಿಂದ ಸಾಕಷ್ಟು ಅನ್ಯಾಯಗಳ ಅಕ್ರಮಗಳು ನಡೀತಾ ಇದೆ. ಅವರಿಗೆ PF-PSCಗಳನ್ನು ಸಕಾಲದಲ್ಲಿ ಕಟ್ತಾ ಇಲ್ಲ. ನೀವು ಆ ಬಗ್ಗೆ ಕ್ರಮ ವಹಿಸಿ, ಅವನು ಏನು ಠೇವಣಿ ಹಣ ಇಟ್ಟಿದ್ದಾನೆ ಅದನ್ನು ನೀವು ಮುಟ್ಕೋಲು ಹಾಕೊಳ್ಳಿ ಅಂತ ಸಾಕಷ್ಟು ಬಾರಿ ಹೇಳಿದ್ವಿ ಅವ್ರಿಗೆ. 1-2 ಸಾರಿ ಅಲ್ಲ, ಸಾಕಷ್ಟು ಬಾರಿ ಹೇಳಿದ್ವಿ. ಈಸ್ ಎ ವೆರಿ ನೆಗ್ಲಿಜೆನ್ಸಿ ಫೆಲೋ. ನಮ್ಮ ಉಪನಿರ್ದೇಶಕರಿದಿರಲ್ಲ, ಭಾಳ ಬೇಜವಾಬ್ದಾರಿಯುತವಾದಂಥ ಮನುಷ್ಯ. ಆ್ಯಕ್ಚುಲಿ ಈತನಿಗೆ ಆಡಳಿತ ಮಾಡ್ತಕ್ಕಂಥದ್ದೇ ಗೊತ್ತಿಲ್ಲ.
ಒಬ್ಬ ಉಪನಿರ್ದೇಶಕನಾಗಿ ಹೇಗೆ ಇಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಸಾಮಾನ್ಯ ಜ್ಞಾನನೂ ಕೂಡ ಈ ವ್ಯಕ್ತಿಯಲ್ಲಿಲ್ಲ. ಅದರ ಜೊತೆಗೆ ನಮ್ಮ ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಅಧಿಕಾರಿ ಇದೆಯಲ್ಲ, ಇವರಿಗೆ ಸಮಾಜ ಕಲ್ಯಾಣ ಇಲಾಖೆ ಬಗ್ಗೆ ABCD ಗೊತ್ತಿಲ್ಲ. ಇವರಿಗೆ ಇಲ್ಲಿ ಹೇಗೆ ಆಡಳಿತ ಮಾಡಬೇಕು ಅಂತಕ್ಕಂಥದ್ದು ಗೊತ್ತಿಲ್ಲ. ಇವರು ಇಲ್ಲಿ ಅಡಿಗೆಯವರನ್ನ ಕೇಳಿ ಆಡಳಿತ ಮಾಡ್ತಾರೆ, ಮತ್ತು ವಾರ್ಡನ್ಗಳನ್ನ ಕೇಳಿ ಆಡಳಿತ ಮಾಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಮ್ಮ ಯಳಂದೂರು ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ನಿರ್ಮಾಣ ಆಗಿದೆ. ದಯಮಾಡಿ ಇದನ್ನು ಸಂಬಂಧಪಟ್ಟವರು, ಮಾನ್ಯ ಆಯುಕ್ತರು, ಪ್ರಧಾನ ಕಾರ್ಯದರ್ಶಿಗಳು ಇವ್ರ ಬಗ್ಗೆ ಕ್ರಮ ವಹಿಸಬೇಕು. ನಿಮಗೆ ಗಮನಕ್ಕೆ ಬರ್ತಾ ಇಲ್ವಾ? ನಾವು ಸಾಕಷ್ಟು ಬಾರಿ ನಿಮಗೆ ಲಿಖಿತವಾಗಿ ಬರೆದಿದ್ದೀವಿ ದೂರನ್ನು. ಯಾಕೆ ನೀವು ಈ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ? ದಾಖಲೆ ಇದೆ ನಮ್ಮ ಹತ್ರ ಎಲ್ಲ, ಇಲ್ಲಿ ಏನೇನೆಲ್ಲ ಕ್ರಮಗಳು ನಡೀತಾ ಇದೆ ಅನ್ನೋದಕ್ಕೆ ದಾಖಲೆ ಸಮೇತ ನಾವು ಪ್ರೆಸ್ ಮೀಟನ್ನು ಮಾಡಿದ್ದೀವಿ ಸಾಕಷ್ಟು ಬಾರಿ. ಯಾಕೆ ನೀವು ಕ್ರಮ ವಹಿಸ್ತಾ ಇಲ್ಲ? ಲಪ್ಟಾಯಿಸೋದು ಇದು ಭಾರಿ ದುರಂತ. ಯಾಕೆಂದರೆ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ಒಂದು ಇದು ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ. ನಾವು ಇದನ್ನೆಲ್ಲ ಇವತ್ತು ದಲಿತ ಸಂಘಟನೆಗಳು ನಾವು ಇವತ್ತು ಸಾಂಕೇತಿಕ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಇದು ಮುಂದೊಂದು ದಿನ ಈ ಒಂದು ಇಲಾಖೆಯಲ್ಲಿ ನಡ್ತಕ್ಕಂಥ ಒಂದು ಅನ್ಯಾಯನೀಗ ಮಾನ್ಯ ಶಾಸಕರಿರ್ಬೋದು, ಮಾನ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, CO ಇರ್ಬೋದು, DS ಇರ್ಬೋದು, ಜಿಲ್ಲಾಧಿಕಾರಿಗಳಿರ್ಬೋದು, ಮುಂದೆ ನಾವು ಸರಿಪಡಿಸಲಿಲ್ಲ ಅಂತಂದರೆ ಇನ್ನೂ ಒಂದು ಉಗ್ರ ಪ್ರತಿಭಟನೆ ಆಗುತ್ತೆ ಅಂತೇಳಿ ನಾನು ತಮ್ಮಲ್ಲಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಇನ್ನೊಂದು ಏನಂತಂದರೆ ಅಂತರ್ಜಾತಿ ವಿವಾಹ. ನಿಮಗೆ ಗೊತ್ತಿರಬೇಕು, ಇವತ್ತು ಜಾತಿ ವ್ಯವಸ್ಥೆನೀಗ ಎಲ್ಲ ಒಂದು ಕಡೆ ಸುಧಾರಣೆ ಆಗಬೇಕು. ಅಂತರ್ಜಾತಿ ವಿವಾಹಕ್ಕೆ ಪ್ರೋತ್ಸಾಹ ಧನ ಕೊಡೋ ಉದ್ದೇಶನೇ ಇಷ್ಟು. ಇವತ್ತು ಸಮಾಜ ನಿರ್ಮಾಣ ಆಗಬೇಕು. ಈ ಸಮಾಜದಲ್ಲಿ ಎಲ್ಲರೂ ಕೂಡ ಒಂದೇ ಆಲ್ ಈಕ್ವಲ್ ಅನ್ನೋ ಒಂದು ನಮ್ಮ ಸಂವಿಧಾನಬದ್ಧವಾದ ಒಂದು ಹಕ್ಕು ಇದು. ಇಲ್ಲಿ ಏನು ಮಾಡ್ತಾರೆ ಅವರು, ಇಂಟರ್ ಕ್ಯಾಸ್ಟ್, ನೀವು ರಿಜಿಸ್ಟರ್ ಮ್ಯಾರೇಜ್ ಆಗುತ್ತೆ, ರಿಜಿಸ್ಟರ್ ಕಾಪಿ ಇಟ್ಕೊಂಡು ಕೊಡ್ಬೋದು. ಆದರೆ ಎಷ್ಟೋ ಜನಕ್ಕೆ ಇವತ್ತು ನೀವು ಆ ಕಾಪಿ ಕೊಟ್ಟಿಲ್ಲ, ನೀವು ಈ ದಾಖಲೆ ಕೊಟ್ಟಿಲ್ಲ, ಆ ದಾಖಲೆ ಕೊಟ್ಟಿಲ್ಲ ಅಂತೇಳಿ ಎಷ್ಟೋ ಒಂದು ಇಂಟರ್ ಕ್ಯಾಸ್ಟು ಆ ಹೆಣ್ಮಕ್ಳಿಗಿರ್ಬೋದು, ಆ ಗಂಡು ಮಕ್ಳಿಗಿರ್ಬೋದು ತುಂಬ ಅನ್ಯಾಯ ಆಗ್ತಿದೆ. ಇದನ್ನು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಇದನ್ನು ಗಮನಿಸಬೇಕು. ಈ ವಿಚಾರವಾಗಿ ಅವರು ರಿಜಿಸ್ಟರ್ ಮ್ಯಾರೇಜ್ ಒಂದು ಕಾಪಿ ಕೊಟ್ಟರೆ ಸಾಕು, ಅದಕ್ಕೆ ಇನ್ನೇನು ಬೇಕು? ಅವರು ಕ್ಯಾಸ್ಟ್ ಇನ್ಕಮ್ ಕೊಡ್ತಾರೆ, ರಿಜಿಸ್ಟರ್ ಕಾಪಿ ಇರುತ್ತೆ, ಅದು ಬಿಟ್ಟರೆ ಆಧಾರ್ ಕಾರ್ಡ್ ಕೊಡ್ತಾರೆ, ರೇಷನ್, ಇಷ್ಟಕ್ಕೆ ಇವರು ಆ ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಕೊಡಬೇಕು. ಅಲ್ಲೂ ಕೂಡ ಅನ್ಯಾಯ ನಡೀತಾ ಇದೆ. ಇದು ಘನಘೋರ ಅಪರಾಧ. ಸಮಾಜ ಕಲ್ಯಾಣ ಇಲಾಖೆದು ಏಳೆಗೆ ಬಿಡಿಸಿ ಹೇಳ್ತೀವಿ ಅಂದರೆ ಇನ್ನೂ ಕೂಡ ಎಷ್ಟೋ ತುಂಬ ಒಂದು ಆಳವಾದಂಥ ಬೇರೂರಿರ್ತಕ್ಕಂಥ ಈ ಅವ್ಯವಸ್ಥೆನೀಗ ಒಂದು ಬೇರು ಸಮೇತ ನಾವು ಕೀಳಬೇಕು ಅಂದರೆ ನಾವು ವ್ಯವಸ್ಥಿತವಾದ ಒಂದು ಹೋರಾಟ ರೂಪಿಸಲೇಬೇಕಾಗುತ್ತೆ. ರೂಪಿಸಲಿಲ್ಲ ಅಂತಂದರೆ ನಾವು ಎಲ್ಲೋ ಪರೋಕ್ಷವಾಗಿ ಕೂಡ ಈ ಅವ್ಯವಹಾರಕ್ಕೆ ನಾವು ಬೆಂಬಲ ಕೊಟ್ಟಂಗಾಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ಈ ಸಮಾಜ ಕಲ್ಯಾಣ ಯಳಂದೂರು ತಾಲೂಕು ಅಧಿಕಾರಿ ಏನಿದ್ದಾರೆ, ಎಲ್ಲರನ್ನೂ ತೆಗೆದು ಬಿಡೋದು, ಯಾರ್ದೋ ಒತ್ತಡಕ್ಕೆ ಮಾಡೋದು, ನಮ್ಮಲ್ಲಿ ಅಲ್ಲ ನಮ್ಮ ಸಂಘಟನೆಯಿಂದ ಇನ್ನೊಂದು ಸಂಘಟನೆ ಎತ್ಕಟ್ಟೋದು, ಒಬ್ಬರನ್ನೊಬ್ಬರನ್ನ ಎತ್ಕಟ್ಟೋದು, ಈ ಪರಿಪಾಠ ಇವರು ಬಿಟ್ಟು ಈ ಆಗಿರ್ತಕ್ಕಂಥ ಅನ್ಯಾಯ ಮತ್ತು ಏನು ಈ ನಾನು ಹೇಳ್ತನಲ್ಲ, ಈ ಬಿಲ್ಗಳದು ಮತ್ತು ಈ ಫ್ರಿಡ್ಜ್ ಇರ್ಬೋದು, 20,000 ರೂಪಾಯಿ ಬೆಲೆ ಬಾಳಂತಕ್ಕಂಥ ಫ್ರಿಡ್ಜ್ನೀಗ 50,000 ಬಿಲ್ ಬರೆಯೋದು, 5,000 ಬೆಲೆ ಬರ್ತಕ್ಕಂಥ ಪ್ಯಾನ್ನೀಗ ಒಂದು 50,000 ಬರೆಯೋದು, ಭಾರಿ ತುಂಬ ಎಷ್ಟು ನೀವು ನೋಡಿಲ್ಲ. ಅದು ಚೇರ್ ಇರ್ಬೋದು, ಫರ್ನಿಚರ್ಸ್ ಇರ್ಬೋದು. ಈಗ ಒಂದು ವಿಚಾರ ಹೇಳ್ತೀನಿ, ನಮ್ಮ ಮನೇಲಿ ನಾವು ತಂದಿಟ್ಟಿರ್ತೀವಿ. ಇವತ್ತು ನಮ್ಮ ಮನೇಲಿ ಒಂದು ಡೈನಿಂಗ್ ಟೇಬಲ್ ತಂದಿಟ್ಕೊಂಡಿದ್ದೀವಿ, 15 ವರ್ಷಗಳಾಯಿತು, ಇನ್ನೂ ಚೆನ್ನಾಗೇ ಇದೆ. ಚೇರ್ ತಂದಿಟ್ಕೊಂಡಿದ್ದೀವಿ, 5 ವರ್ಷ ಆಗಿದೆ, ಇನ್ನೂ ಚೆನ್ನಾಗಿದೆ. ಆದರೆ ಇಲ್ಲಿ ಹಂಗಿಲ್ಲ ನೋಡಿ. ನೀವು ಈ ವರ್ಷ ತಂದಿರ್ತಾರೆ, ಆ ಮೆಟೀರಿಯಲ್ ಅದು ಎಲ್ಲೋಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಹೊಸ್ದಾಗಿ ರೀಟೆಂಡರ್ ಮಾಡೋದು, ಆ ಒಂದು ಕಳಪೆ ಮಟ್ಟದ ಒಂದು ಗುಣಮಟ್ಟದ ಒಂದು ಈ ಪರಿಕರಗಳು ಸಪ್ಲೈ ಮಾಡ್ತಾರಲ್ಲ, ಇದೆಲ್ಲ ಕಳಪೆ ಮಟ್ಟದಾಗಿರುತ್ತೆ. ಅಲ್ಲೂ ಕೂಡ ಅವ್ಯವಹಾರ ನಡೆತಕ್ಕಂಥ ನಿದರ್ಶನ ಖಂಡಿತ ಇದೆ. ಇದೆಲ್ಲ ಉನ್ನತ ಮಟ್ಟದಲ್ಲಿ ತನಿಖೆ ಆಗಬೇಕು ಅಂದ್ರೆ ನಾವು ಯಳಂದೂರು, ನೆಕ್ಸ್ಟ್ ಚಾಮರಾಜನಗರ ಜಿಲ್ಲಾ ಮಟ್ಟದಲ್ಲೂ ನ್ಯಾಯಶಿಕ್ಷಣದಲ್ಲಿ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ ಬಂಧುಗಳೇ. ಆದ್ದರಿಂದ ಈ ಒಂದು ಅವ್ಯವಹಾರನೀಗ ವ್ಯವಸ್ಥಿತವಾಗಿ ತನಿಖೆ ಮಾಡಿ, ಈ ಅವ್ಯವಹಾರದ ತನಿಖೆನ ಯಾರು ತಪ್ಪಿಸ್ತಿದ್ದಾರೆ ಅವ್ರ ವಿರುದ್ಧ ಕ್ರಮ ಕೈಗೊಂಡು ಎಲ್ಲಿ ನೊಂದವರ ಪರ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇವ್ರನ್ನ ನಾನು ಒಂದು ಒತ್ತಾಯ ಮಾಡ್ತಿದ್ದೀನಿ ಸಂದರ್ಭದಲ್ಲಿ ಅಂತೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಇದೆ, ನೀವೇನೇನು ಅಕ್ರಮಗಳನ್ನ ಮಾಡಿದ್ರಿ ನಾನು ತೋರಿಸ್ತೀನಿ, ಬನ್ನಿ ಪರಿಶೀಲನೆ ಮಾಡಿ, ತನಿಖೆ ಮಾಡಿ. ಸಂಬಂಧಪಟ್ಟವರು ಇದಾಗಲ್ಲ ನಿಮಗೆ. ಬಹಳ ಅನ್ಯಾಯ ಅಕ್ರಮ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಸಂಬಂಧಪಟ್ಟ ಇವರು ನಮ್ಮ ಆಯುಕ್ತರು ಈ ಬಗ್ಗೆ ಕ್ರಮ ವಹಿಸ್ತಾ ಇಲ್ಲ.
ಪ್ರಧಾನ ಕಾರ್ಯದರ್ಶಿಗಳು ಕ್ರಮ ವಹಿಸ್ತಾ ಇಲ್ಲ. ಏನು ನಡೀತಾ ಇದೆ ಇಲ್ಲಿ? ನಾವು ಎಷ್ಟು ಬಾರಿ ಮನವಿ ಮಾಡ್ಕೊಳ್ಳೋದು, ಎಷ್ಟು ಬಾರಿ ನಾವು ಪ್ರತಿಯೋಗೋಷ್ಠಿ ಮಾಡೋದು, ಎಷ್ಟು ಬಾರಿ ನಾವು ಪ್ರೊಟೆಸ್ಟನ್ನು ಮಾಡಬೇಕು? ಯಾಕೆ ಹೀಗೆ? ಯಾವ ಕಾರಣಕ್ಕೋಸ್ಕರ ನೀವು ಗುತ್ತಿಗೆ ನೌಕರ ಮೇಲೆ ಈ ಥರ ದೌರ್ಜನ್ಯ ಮಾಡ್ತಾ ಇದ್ದೀರಾ? ಯಾಕೆ ಕೆಲಸಕ್ಕೆ ಬರಬೇಡಿ ಅಂತ ಹೇಳ್ತೀರಾ? ಕಾರಣ ಕೊಡ್ರಿ. ಉಪನಿರ್ದೇಶಕರೇ, ಸಹಕಾರಿ ಕಾರಣ ಕೊಡಿ, ರೀಸನ್ ಕೊಡಿ, ಸೂಕ್ತ ಕಾರಣ ಕೊಟ್ಟು ತೆಗೀರಿ ಅವ್ರನ್ನ. ಕಾನೂನು ನಿಮ್ಮ ಅಪ್ಪನ ಮನೆಯದಲ್ಲ ಇದು. ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರೋದು. ಪ್ರಜಾಪ್ರಭುತ್ವಕ್ಕೆ ನಾವು ಗೌರವ ಕೊಡಬೇಕು, ಕಾನೂನಿಗೆ ಗೌರವ ಕೊಡಬೇಕು, ಸಂವಿಧಾನಕ್ಕೆ ಗೌರವ ಕೊಡಬೇಕು. ನಾವು ನೀವೇನಾದ್ರು ಆ ಕೆಲಸ ಮಾಡ್ತಾ ಇದ್ದೀರಾ? ನೀವು ಸರ್ವಾಧಿಕಾರಿ ಅಂತ ಹೊರಿಸಿ ನಿಮ್ಮದೇ ಆದಂಥ ಕಾನೂನ ಇದು. ನಿಮಗೆ ಬೇಡ ಅಂದರೆ ಬೇಡ, ಅವ್ರು ತೆಗೆದಾಕ್ಬಿಟ್ಟು ಇನ್ನೊಬ್ಬರನ್ನ ದುಡ್ಡಿಸ್ಕೊಂಡು ಇನ್ನೊಬ್ರು ತಗೊಬಿಡ್ತಾರೆ. ನೀವು ಕಾರಣ ಕೊಡಿ ಸ್ವಾಮಿ. ಯಾರ್ದೋ ಕೈಲಿ ಆ ಕಮಿಷನರ್ಗೆ ಪತ್ರ ಬರೆಸ್ಬಿಡ್ತೀರಿ ನೀವು, ಆರೋಪಗಳನ್ನ ಮಾಡಿಸಿ ಇಲಾಖೆಯಿಂದ. ಪ್ರೂವ್ ಮಾಡಿರಿ ಅದನ್ನು. ಆರೋಪ ಮಾಡಿದ್ರೆ ಆ ಮನುಷ್ಯ ಗುರುಸ್ವಾಮಿ ಅನ್ನೋ ವ್ಯಕ್ತಿ ಮೇಲೆ ನೀವು ಆಯುಕ್ತರ ಕಮಿಷನ್ಗೆ ಬರೆದಿದ್ದೀರಲ್ಲ, ಪತ್ರ ಬರೆಸಿದಿರಲ್ಲ, ದೂರನ್ನ ಬರೆಸಿದಿರಲ್ಲ, ಆ ಕಮಿಷನರ್ ಏನಂತ ಬರೆದಿದ್ದಾರೆ? ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳಿ ಅಂತ ಬರೆದಿದ್ದಾರೆ ಅವರು. ನೀವೇನಾದ್ರು ಕ್ರಮ ಕೈಗೊಂಡಿದ್ದೀರಾ? ಪರಿಶೀಲನೆ ಮಾಡಿದ್ದೀರಾ? ಯಾರು ದೂರನ್ನ ಮಾಡಿದ ಆ ವ್ಯಕ್ತಿಯನ್ನು ಕರೆಸಿ ಅವನ ಹತ್ರ ಏನಾದರೂ ಪುರಾವೆಗಳಿದೆಯಾ, ಸಾಕ್ಷಿ ಆಧಾರಗಳಿದೆ ಅಂತ ಪರಿಶೀಲನೆ ಮಾಡಿ ಆಮೇಲೆ ಕ್ರಮ ವಹಿಸಿದ್ದಾರೆ ಏನಾದ್ರೂ ಕೂಡ? ಸುಮ್ಮನೆ ಬೇಡ ಅಂತಂದ್ರೆ ನಿಮ್ಮ ಸ್ವಯಾರ್ಜಿತ ಆಸ್ತಿನೇ ಇದು. ಸಮಾಜ ಕಲ್ಯಾಣ ಇಲಾಖೆ ಬೇಡ ಅನ್ನೋಕ್ಕೆ ನೀವ್ಯಾರಿಗೆ ಬೇಡ ಅಂತನಕ್ಕೆ? ಕಾನೂನು ಚೌಕಟ್ಟಲ್ಲಿ ತಪ್ಪಿದ್ರೆ ಕ್ರಮ ತಗೊಳ್ಳಿ. ಸುಮ್ಮನೆ ಬೇಡ ಅಂದರೆ ಬೇಡ ಅಂತಲ್ಲ, ಬೇಕು ಅಂದರೆ ಬೇಕು ಅನ್ನೋ ರೀತಿ ಇಲ್ಲ ಇಲ್ಲಿ. ಕಾನೂನು ನಮ್ಮದೇ ಆದಂಥ ವ್ಯವಸ್ಥೆಗಳಿವೆ, ಕಾನೂನಿದೆ. ಕಾನೂನು ಚೌಕಟ್ಟೆ ಎಲ್ಲರೂ ಕೂಡ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಬೇಕು. ಗೊತ್ತಾಯ್ತಾ? ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಸರಿಯಾದ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿ. ದಯಮಾಡಿ ಮುಂದೆ ಈ ರೀತಿ ಏನಾದರೂ ನೀವು ಇಂಥ ಕೆಲಸಗಳನ್ನು ಮುಂದುವರಿಸೋದು ಆದಲ್ಲಿ ನಿಮ್ಮ ವಿರುದ್ಧ, ಇಲಾಖೆಯ ವಿರುದ್ಧ ಉಗ್ರ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. ರಾಜ್ಯ ಮಟ್ಟದಲ್ಲಿ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದು ಸಂಬಂಧಪಟ್ಟವ್ರನ್ನ ಸರ್ಕಾರದ ಗಮನವನ್ನು ಸೆಳೆಯಬೇಕಾಗುತ್ತೆ. ಹುಷಾರ್, ನಿಮ್ಮ ಆಟ ಇಲ್ಲಿ ನಡೆಯಲ್ಲ, ಸರ್ವಾಧಿಕಾರಿ ಆಡಳಿತ ಇಲ್ಲಿ ನಡೆಯಲ್ಲ. ಅದನ್ನ ಫಸ್ಟ್ ಗಮನ ಇಟ್ಕೊಳ್ಳಿ. ದಯಮಾಡಿ ನಾವು ಹೇಳ್ತಕ್ಕಂಥದ್ದು ಇಷ್ಟನ್ನೇ, ಕರೆಸಿ ಸರ್ ಅವರನ್ನು. ಯಾರು ನೋಡಿ, ಇವತ್ತು ನಾವು ಮೊನ್ನೆ ಎಲ್ಲ ಕೂಡ ಹೇಳಿದ್ದೀವಿ, ತಹಸೀಲ್ದಾರರನ್ನ ಕರೆಸಿ ಮನವಿ ತಗೊಳ್ಳಲಿ, ನಮ್ಮ ಮನವಿಯನ್ನು ಸ್ವೀಕಾರ ಮಾಡಲಿ. ಮತ್ತು ಡಿ ಡಿ ಅವರನ್ನು ಇಲ್ಲಿ ಕರೆಸಬೇಕು, ಮತ್ತು ಯಾರು ಸಹಾಯಕ ನಿರ್ದೇಶಕರನ್ನ ದಯಮಾಡಿ ಇಲ್ಲಿ ಕರೆಸಬೇಕು. ಇವತ್ತು ಅವ್ರನ್ನ ಕರೆಸಿಲ್ಲ ಅಂತಂದ್ರೆ ಇಲ್ಲಿ ಯಾರೂ ಇಲ್ಲ. ಇಲ್ಲಿ ಮಕ್ಕಳಿದ್ದಾರೆ, ಸಣ್ಣ ಸಣ್ಣ ಮಕ್ಕಳು ಕೂತಿದ್ದಾರೆ ನೋಡಿ, ಅವರೆಲ್ಲ ಕೆಲಸ ಮಾಡ್ತಕ್ಕಂಥವ್ರು. ಅವರೆಲ್ಲ ಅವ್ರ ಜೀವನ ಏನಾಗಬೇಕು? ಇವಾಗ 4-5 ತಿಂಗಳಿಂದ ಅವ್ರಿಗೆ ಸಂಬಳ ಆಗಿಲ್ಲ ಅಂತಂದರೆ ಅವ್ರು ಎಲ್ಲಿ ಹೋಗ್ಬೇಕಪ್ಪ? ಅವ್ರು ಎಲ್ಲಿ ಜೀವನ ಮಾಡಬೇಕು? ಏನಾದ್ರು ಕಾರಣ ಕೊಟ್ಟಿದ್ದಾರೆ ಹೋಗಲಿ, ಈ ಕಾರಣಕ್ಕೋಸ್ಕರ ನಿಮ್ಮ ಸಂಬಳ ಕೊಡ್ತಾ ಇಲ್ಲ ಕಣ್ರಿ ಅಂತೇಳಿ ನೀವು ಇಂಥ ತಪ್ಪನ್ನ ಮಾಡಿದ್ದೀರ ಅಂತೇಳಿ ಅವ್ರು ಕಾರಣ ಕೊಟ್ಟಿದ್ದೀರಾ? ಏನನ್ನೂ ಕಾರಣ ಕೊಡ್ದೇನೆ ಒಂದಷ್ಟು ಜನಕ್ಕೆ ನೀವು ವೇತನವನ್ನು ನೀಡಿ ಇನ್ನೊಂದಷ್ಟು ಜನಕ್ಕೆ ನೀವು ಸಂಬಳ ಕೊಡದಿರ್ತಕ್ಕಂಥದ್ದು ಯಾಕೆ? ಯಾವ ಉದ್ದೇಶಕ್ಕೋಸ್ಕರ ನೀವು ಇಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ? ಇಂಥ ದೌರ್ಜನ್ಯವನ್ನು ನಿಲ್ಲಿಸಿ ನೀವು. ಈ ದೌರ್ಜನ್ಯ ಇಲ್ಲಿ ಯಾವುದೇ ಕಾರಣಕ್ಕೂ ನಡೆಯಲ್ಲ. ಇಂಥ ದೌರ್ಜನ್ಯ, ಇಂಥ ಆಡಳಿತ, ಇಂಥ ಸರ್ವಾಧಿಕಾರಿ ಆಡಳಿತ, ಇಂಥ ದಬ್ಬಾಳಿಕೆ ಆಡಳಿತ, ಇಂಥ ನಾನ್ಸೆನ್ಸ್ ಆಡಳಿತ ನಮ್ಮ ಜಿಲ್ಲೆನಲ್ಲಿ ನಡೆಯಲ್ಲ. ಅದನ್ನ ಗಮನ ಇಟ್ಕೊಳ್ಳಿ. ಉಪನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರಾಗಿರ್ಬೋದು, ನಿಮಗೆ ಆಡಳಿತ ಮಾಡಕ್ ಬರಲಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟೋಗಿ, ಅಥವಾ ನಮ್ಮ ಜಿಲ್ಲೆಯಿಂದ ಬೇರೆಡೆ ನೀವು ವರ್ಗಾವಣೆ ಮಾಡಿಸ್ಕೊಂಡೋಗಿ. ನಮ್ದು ಯಾವುದೇ ತಕರಾರಿಲ್ಲ. ನಿಮ್ಮ ಆಡಳಿತವನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋದಿದ್ರೆ ಮಾಡಿ, ಇಲ್ಲ ಅಂದ್ರೆ ತೊಲಗಿ. ಯಾಕೆ ಈ ತರ ದೌರ್ಜನ್ಯಗಳನ್ನು ಮಾಡ್ತಾ ಇದ್ರಿ ನೀವು? ಏನ್ ನಿಮ್ಮ ಸ್ವಯಾರ್ಜಿತ ಆಸ್ತಿನ ನಿಮ್ದು ಸಮಾಜ ಕಲ್ಯಾಣ ಇಲಾಖೆ ಬರೆಸ್ಕೊಟ್ಬಿಟ್ಟಿದ್ದೀರಾ ಯಾರೋ ಸರ್ಕಾರ? ನಿಮ್ಗೆ ಏನ್ ತಿಳ್ಕೊಂಡಿದ್ದೀರಿ? ನಾಚಿಕೆ ಆಗಲ್ಲ? ಇದರ ಹೆಂಗಸರ ಮಕ್ಕಳೆಲ್ಲ ಕೂರಿಸ್ಕೊಂಡು ನೀವು ಇಲ್ಲಿ ಪ್ರೊಟೆಸ್ಟ್ ಮಾಡಿಕೊಂಡು ನಾವು ನ್ಯಾಯ ಪಡ್ಕೊಳ್ಬೇಕಾ? ದಯಮಾಡಿ ನಾವು ಹೇಳ್ತಾ ಇದ್ದೀವಿ ಎಲ್ಲರೂ ಕೂಡ, ಎಷ್ಟು ದಿನಗಳಾದ್ರೂ ಚಿಂತೆ ಇಲ್ಲ, ನಮಗೆ ನ್ಯಾಯ ಸಿಕ್ಕವರೆಗೂ ಯಾರು ಕೂಡ ಎದ್ದು ಹೋಗಂಗಿಲ್ಲ. ಗೊತ್ತಾಯ್ತಾ? ಇಲ್ಲೇ ಇರಬೇಕು, ನಮಗೆ ನ್ಯಾಯ ಬೇಕು. ಇವ್ರನ್ನ ಕರೆಸಿ ಸರ್, ಇವ್ರನ್ನ ಸಹಾಯಕ ನಿರ್ದೇಶಕರನ್ನ ಕರೆಸಿ ದಯಮಾಡಿ. ಆಡಳಿತ ಮಾಡೋದಾಗಿದ್ರೆ ಮಾಡಲಿ, ಮಾಡೋದು ಬರಲಿ ಅಂದ್ರೆ ಹೋಗ್ಲಿ ಅತ್ತಗೆ ಹೇಳಬೇಕು ಸರ್. ನೀವು ಉಪನಿರ್ದೇಶಕರೇ, ನಿಮ್ಮ ಕರ್ತವ್ಯ ಯಾಕೆ ಅವ್ರ ಸರ್ ಮುಟ್ಬಿಟ್ಟಿದ್ರು?